ಇಲ್ಲ ಇಲ್ಲ, ಪಕ್ಷ ಇದರಲ್ಲಿ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇಲ್ಲ. ಯಾರ ಹೆಸರುಗಳನ್ನು ಯಾವುದೇ ಪಕ್ಷದ ನಾಯಕರುಗಳಾಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಕಡೆಯಿಂದ ಆಗಲಿ ಅಥವಾ ಹಿರಿಯ ನಾಯಕರುಗಳ ಕಡೆಯಿಂದ ಆಗಲಿ ಯಾರ ಕಡೆಯಿಂದನೂ ಇಂಥವ್ರು ಅಂತೇಳಿ ಯಾರನ್ನೂ ಸೂಚನೆ ಮಾಡೋದಿಲ್ಲ. ಸೊ ಯಾರು ಬೇಕಾದ್ರೂ, ಯಾರು ಆಸಕ್ತರಿದ್ದಾರೆ, ಕಾರ್ಯಕರ್ತರಿಗೆ ಹತ್ತಿರವಾಗಿದ್ದಾರೆ, ಕಾರ್ಯಕರ್ತರಿಗೆ ಹೆಚ್ಚು ವಿಶ್ವಾಸದಿಂದ ತೆಗೆದುಕೊಂಡು ಹೋಗುವಂತ ಸಂಘಟನಾ ಶಕ್ತಿ ಇದೆ, ಅಂಥವರು ಮುಂದೆ ಬರ್ಬೋದು. ಅಂಥವರನ್ನ ನೇಮಿಸ್ತಕ್ಕಂಥ ಅಧಿಕಾರ ಕಾರ್ಯಕರ್ತರಿಗೆ. ಅಲ್ಲ, ನಾವು ಕರೆದಿರೋದು ಸಂಘಟನಾ ಸೃಜನ್ ಅಭಿಯಾನ. ಮೇಕೆದಾಟು ಯೋಜನೆಗೆ ರಾಜ್ಯಸಭೆಯಲ್ಲಿ ಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಟ್ಟಲಿಕ್ಕೆ ನಮ್ದೇನು ತೊಂದರೆ ಇಲ್ಲ ಅಂತ ಹೇಳಿ. ಆದರೆ CWMA ಕಾವೇರಿ ಟ್ರಿಬ್ಯುನಲ್ ಏನಿದೆ, ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಏನಿದೆ, ಅವರು ನಮಗೆ ಅನುಮತಿಯನ್ನು ಕೊಡಬೇಕು. ಅದು ಕೇಂದ್ರ ಸರ್ಕಾರದ ಹತ್ರನೇ ಇದೆ. ಅದು ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಎರಡೂ ಕೂಡ ಕೇಂದ್ರ ಸರ್ಕಾರದ ಬಳಿ ಇದೆ. ಅದೆರಡೂ ಕೊಟ್ರೆ ಕರ್ನಾಟಕ ಸರ್ಕಾರ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು, ಇವತ್ತು ಕೂಡ ನಾವು ಬದ್ಧವಾಗಿದ್ದೇವೆ. ತಕ್ಷಣ 30 days ಅಲ್ಲಿ ಅವ್ರ ಅನುಮತಿ ಕೊಟ್ಟ 30 days ಅಲ್ಲಿ ನಾವು ಕಾರ್ಯಕ್ರಮವನ್ನು ಚಾಲು ಮಾಡ್ತೇವೆ. ಕರೆಕ್ಟು. ಅವರ ಅಭಿಪ್ರಾಯ ನನಗೆ ಹೆಂಗ್ ಗೊತ್ತಾಗುತ್ತೆ? ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಮಾನ್ಯ ಮಂತ್ರಿಗಳು ಉತ್ತರವನ್ನು ನೀಡಿದ್ದಾರೆ. ಕರ್ನಾಟಕದವರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮೇಕೆದಾಟನ್ನ ಕಟ್ಟಬಹುದು ಅಂತ. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಆಗಿಂದಾಗೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಂದ್ರದ ಮುಂದೆ ಒತ್ತಡವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಸೊ ಕೆಲವೊಂದು ಸಮಸ್ಯೆಗಳನ್ನ ಹೇಳಿ ನಮ್ಮ ಅಪ್ಲಿಕೇಶನ್ಸ್ ಏನು ಹಾಕಿದೀವಿ ಅದಕ್ಕೆ ಕ್ಲಾರಿಫಿಕೇಶನ್ಸ್ ಅನ್ನ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ಕೂಡ ಸರ್ಕಾರ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿ ಮಾನ್ಯ ಲೋಕಸಭಾ ಸದಸ್ಯರುಗಳ ಹತ್ರನೂ ಕೂಡ ಮೊನ್ನೆ ಭೇಟಿ ಮಾಡಿದಂತ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಕೇಂದ್ರ ಸಚಿವರಿಗೆ ಮತ್ತು ಲೋಕಸಭೆಯ ರಾಜ್ಯಸಭೆಯ ಸದಸ್ಯರಿಗಳಿಗೂ ಕೂಡ ಮನವಿ ಮಾಡಿ ಒತ್ತಾಯವನ್ನು ಮಾಡಲಿಕ್ಕೆ ಆದಷ್ಟು ಬೇಗ ಅದಕ್ಕೆ ಬೇಕಾದಂತ ಅನುಮತಿಯನ್ನು ಕೊಡಿಸಿ ಅಂತೇಳಿ ಅವ್ರ ಮುಂದೆನೂ ಕೂಡ ಅಹವಾಲನ್ನ ಇಟ್ಟಿದ್ದಾರೆ. ಇದು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳು, ಸರ್ಕಾರ, ನೀರಾವರಿ ಸಚಿವರು ತೀರ್ಮಾನ ಮಾಡ್ತಾರೆ. ಅಲ್ಲ, ಅವ್ರ ಕಾಲದಲ್ಲೂ ಅದೇ ವಕೀಲರು ಇದ್ದಿದ್ದು, ಈಗಲೂ ಅದೇ ವಕೀಲರು ಇದ್ದಾರೆ. ಇನ್ನೊಬ್ಬರನ್ನ ಕೀಳಾಗಿ ಮಾತಾಡಿದಾಗ ಅದು ನಡೀತಕ್ಕಂಥ ಪ್ರಕ್ರಿಯೆ ಕಾನೂನಿನಲ್ಲಿ ಮಾಡ್ತಕ್ಕಂಥದ್ದು. ಇನ್ನೊಬ್ಬರನ್ನ ಅವಹೇಳನಕಾರಿ ಮಾತನಾಡ್ತಕ್ಕಂಥದ್ದು ಅಪರಾಧ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು.